ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದು ಏನು ಅಂದರೆ, ಮನಿ ನಮಗೆ ಯಾವಾಗಲೂ ನಮ್ಮ ಹತ್ರ ಬರ್ತಾ ಇರಬೇಕು, ಯಥೇಚ್ಛವಾಗಿ ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಹಣದ ಕೊರತೆ ಅನ್ನೋದು ನಮ್ಮಲ್ಲಿ ಯಾವಾಗಲೂ ಇರಬಾರದು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಲಿಟಲ್ ಬಿಟ್ ಸಮ್ ಚೇಂಜಸ್ ನೀವು ಮಾಡ್ಕೊಳೋದಾದರೆ ಹಣ ಅನ್ನೋದು ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ. ಅದು ಯಾವ ಥರ, ಏನೆಲ್ಲ ಚೇಂಜಸ್ ಅನ್ನೋದು ಸುಮಾರು ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡೇ ಇದ್ದೀವಿ. ಆದರೆ ಇವತ್ತು ಇಲ್ಲಿ ತೋರಿಸ್ಕೊಡ್ತಾ ಇರೋ ಒಂದು ಸ್ವಿಚ್ ವರ್ಡ್ ಅಥವಾ ನಿಮಗೆ ತುಂಬ ಹತ್ತಿರದವಾಗಿ ಯೂಸ್ ಮಾಡ್ಬೋದಾಗಿರೋ ಒಂದು ನಂಬರ್ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಅಂದರೆ, ಯಾವಾಗಲೂ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತದೆ. ಸೊ ಮೊಬೈಲ್ ಇರ್ತದೆ ಅಥವಾ ATM ಕಾರ್ಡು ನಾವು ಹಣಕಾಸಿನ ವಿಷಯಕ್ಕೆ ಬಳಸ್ತಾ ಇರ್ತೀವಿ. ಅಂದರೆ ಟ್ರಾನ್ಸಾಕ್ಷನ್ಸ್, ಹಣವನ್ನು ಡ್ರಾ ಮಾಡೋದಕ್ಕೆ ಅಥವಾ ಬೇರೆಯವರಿಗೆ ಅಮೌಂಟ್ನ ಕಳಿಸೋದಕ್ಕೆ, ಈ ರೀತಿ ಫೋನ್ನ ATM ಕಾರ್ಡ್ನ ಬಳಸ್ತಾನೆ ಇರ್ತೀವಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ಕ್ಲೂನ ನಾನಿಲ್ಲಿ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಅಂದರೆ ಈ ಸಣ್ಣ ಚೇಂಜಸ್ ನಿಮಗೆ ಹಣವನ್ನು ಯಥೇಚ್ಛವಾಗಿ ತಂದುಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಅರ್ಧ ಮಾಹಿತಿ ನೀವು ತಿಳ್ಕೊಳ್ಳೋದ್ರಿಂದ ಅದು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಸಹ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ರೀತಿ ಒಂದು ಸ್ವಿಚ್ ವರ್ಡ್ನ ಬಳಸಬೇಕು ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗೋ ಒಂದು ವಿಡಿಯೋ ಇದಾಗಿದೆ. ಹಾಗೆ 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಹಲವಾರು ಸಮಸ್ಯೆಗಳು ಎಲ್ಲರೂ ಫೇಸ್ ಮಾಡ್ತಾನೆ ಇರ್ತಾರೆ. ಈ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಕನಿಷ್ಠ ಬೇಕಾಗಿರೋ, ದಿನಕ್ಕೆ ಬೇಕಾಗಿರೋದು ಅಥವಾ ಅವರಿಗೆ ಡೈಲಿ ಅದೇ ಥರ ಹಣ ಬೇಕು ಅಂದ್ರೂ ಸಹ ಈ ಒಂದು ಸ್ವಿಚ್ ವರ್ಡ್, ಈ ಒಂದು ಎನರ್ಜಿ ಸರ್ಕಲ್ ನಿಮಗೆ ಒಳ್ಳೆ ಅಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಅದು ಒಂದು ದಾರಿಯಲ್ಲ, ಅನೇಕ ಮಾರ್ಗಗಳಿಂದ ಹಣವನ್ನು ಬರೋ ಥರ ಇದು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಇದು ಯೂನಿವರ್ಸ್ ಕೊಟ್ಟಿರೋ ಒಂದು ಸ್ವಿಚ್ ವರ್ಡ್ಸ್. ಅಂದರೆ ಯೂನಿವರ್ಸ್ ಮುಖಾಂತರ ಈ ರೀತಿ ಒಂದು ಸ್ವಿಚ್ ವರ್ಡ್ಸ್ನ ನಾವು ಬಳಕೆ ಮಾಡಿದ್ರೆ ಆ ಮೆಸೇಜ್ ಏನಿದೆ ಅನ್ನೋದು ಡೈರೆಕ್ಟಾಗಿ ನಮಗೆ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಹಣ ಎಲ್ಲಿಂದ ಬರಬೇಕು ಅಥವಾ ಯಾವ ದಾರಿನ ನಿಮಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋದು ಯೂನಿವರ್ಸ್ಗೆ ಅದು ಮೆಸೇಜ್ ತಲುಪುತ್ತೆ. ಹಾಗಾಗಿ ನಿಮಗೆ ಕ್ಲಿಯರಾಗಿ ಹಣ ಬರೋದಕ್ಕೆ ಈ ಒಂದು ಸ್ವಿಚ್ ವರ್ಡ್ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೇಟ್ ಮಾಡದೆ ಆ ಸ್ವಿಚ್ ವರ್ಡ್ ಏನು ಅಂತ ಹೇಳ್ತೀನಿ, ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಸಹ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಆಫ್ ಆಲ್ ಏನು ಅಂದರೆ, ಇದು ನೀವು ಎನರ್ಜಿ ಸರ್ಕಲ್ನ ಬೇಕಿದ್ರೂ ಬಳಸ್ಕೋಬಹುದು, ಅಫಿರ್ಮೇಷನ್ ಮಾಡ್ಕೋಬಹುದು. 122507 ಈ ಒಂದು ಸ್ವಿಚ್ ವರ್ಡ್ನ ಬಳಸ್ಕೊಂಡು ನೀವು ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಪ್ರತಿನಿತ್ಯ ನಮ್ಮ ವಿಡಿಯೋಗಳಲ್ಲಿ, ಇತ್ತೀಚೆಗೆ ಬರ್ತಾ ಇರೋ ವಿಡಿಯೋಗಳಲ್ಲಿ ನಾ ಹೇಳ್ತಾನೆ ಇರ್ತಿದ್ದೀನಿ ಎನರ್ಜಿ ಸರ್ಕಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಆ ರೀತಿ ಒಂದು ವೈಟ್ ಪೇಪರ್ ಮೇಲೆ ಗ್ರೀನ್ ಪೆನ್ನಲ್ಲಿ ಈ ಒಂದು ನಂಬರ್ನ ಬರೆದುಬಿಟ್ಟು ನೀವು ಗಾಜಿನ ಲೋಟ ನೀರಲ್ಲಿ ಅದ್ರ ಮೇಲೆ ಇಟ್ಬಿಟ್ಟು ನಿಮ್ಮ ವಿಶ್ ಹೇಳ್ಕೊಂಡು ಪ್ರತಿನಿತ್ಯ ಮಾಡ್ಬೋದು. ಇದಂತೂ ಈ ಒಂದು ಸ್ವಿಚ್ ವರ್ಡ್ ಅಂತೂ ಪ್ರತಿನಿತ್ಯ ನೀವು ಮಾಡ್ಬೋದು. ಮೊಬೈಲು, ATM ಬಳಕೆ ಇಲ್ಲದಿರೋವರೆಗೂ ಸಹ ಯೂಸ್ ಆಗುತ್ತೆ. ಸೊ ಹಾಗಾಗಿ ವಾಟರ್ ಅಫಿರ್ಮೇಷನ್ ಮಾಡ್ಕೋಬಹುದು. 122507 ಈ ಒಂದು ನಂಬರ್ನ ಬರೆದುಬಿಟ್ಟು ಅದ್ರ ಮೇಲೆ ನೀರಿಟ್ಬಿಟ್ಟು ನಿಮ್ಮ ಒಂದು ಇಂಟೆನ್ಷನ್ನ ಹೇಳಿಬಿಟ್ಟು ಆ ನೀರು ನೀವು ಕುಡಿಬೇಕು. ಇದು ಪ್ರತಿನಿತ್ಯ ಮಾಡ್ಬೋದು. ಸೇಮ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅಥವಾ ಬಾಟ್ಲನ್ನ ನೀವು ಕೆಲಸಕ್ಕೆ ತಗೊಂಡೋಗೋ ನೀರಿನ ಬಾಟ್ಲ್ ಏನಿದೆ ಅದ್ರ ಮೇಲೆ ಇಟ್ಬಿಟ್ಟು ಬೇಕಿದ್ರು ಎನರ್ಜಿಗೆ ಜನ್ರೇಟ್ ಮಾಡಿ ನೀವು ಮತ್ತೆ ತಗೊಂಡೋಗಿ ಕುಡಿತಾ ಇರಿ ಇಡೀ ದಿನ. ಇಲ್ಲ, ನಾವು ಕೈಯಲ್ಲಿ ಇಟ್ಕೊಂಡಿರೋ ಮೊಬೈಲ್ಗೆ ಯೂಸ್ ಮಾಡ್ತೀವಿ ಅಥವಾ ATM ಪಿನ್ ಆಗಿ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಬೆಟರ್ ಆಪ್ಷನ್ ಏನಂದರೆ ATM ಪಿನ್, ಅನ್ಲಾಕ್ ಪಿನ್ ಅಥವಾ ಪ್ಯಾಟ್ರನ್ ಪಿನ್ನು ಕೆಲವರು ಇಡ್ತಾರೆ. ಪ್ಯಾಟ್ರನ್ಗೆ ನಾನು ಬೇರೆ ಥರನೇ ಹೇಳ್ಕೊಟ್ಟಿದ್ದೀನಿ. ಅದು ಟ್ರೇಡ್ ಮಾರ್ಕ್ಸ್ ಥರ ಇರೋದು, ಸ್ಟೆಪ್ಸ್ ಥರ ಇರೋದು ಹೇಳ್ಕೊಟ್ಟಿದ್ದೀನಿ. ಪ್ಯಾಟ್ರನ್ ಬಂದು ಬೆಟರ್ ನೀವು ATM ಪಿನ್ಗೆ ಅಥವಾ UPI ಪಿನ್ಗೆ ನೀವು ಜನ್ರೇಟ್ ಮಾಡೋ ಒಂದು ಪಿನ್ 6 ಡಿಜಿಟ್ಸ್ ಏನಿರುತ್ತೆ ಅದನ್ನು ಈ ಒಂದು ನಂಬರ್ನ ಇಟ್ಕೊಂಡು ನೋಡಿ. ನಿಮಗೆ ಹಣ ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡ್ತೀರಾ. ಸ್ವಲ್ಪ ದಿನಗಳಾದಮೇಲೆ ಆ ಚೇಂಜಸ್ ಅನ್ನೋದು ನಿಮಗೆ ಕಾಣ್ತೀರಾ. ವಿತಿನ್ 1 ಡೇನಲ್ಲಿ ಸಹ ನಿಮಗೆ ರಿಸಲ್ಟ್ ಕೊಡೋ ಒಂದು ಸ್ವಿಚ್ ವರ್ಡ್ ಇದಾಗಿದೆ. ಹಾಗಾಗಿ ಪಾಸಿಟಿವ್ ಇಂಟೆನ್ಷನ್ ಇದ್ದು ನಮ್ಮ ಒಂದು ಸ್ವಿಚ್ ವರ್ಡ್ ಆಗಲಿ, ನಮ್ಮ ಒಂದು ತಂತ್ರ ಮಂತ್ರ, ನಮ್ಮ ವಿಡಿಯೋಗಳು ಯಾವುದೇ ನಿಮಗೆ ಯೂಸ್ ಆಗುತ್ತೆ ಅಂತ ಪಾಸಿಟಿವ್ ಆಗಿ ನೀವು ನಂಬಿದ್ರೆ ಮಾತ್ರ ಮಾಡಿ. ಟ್ರೈ ಮಾಡಿದವ್ರಿಗಂತೂ ಖಂಡಿತ ಚೇಂಜಸ್ ಕಾಣ್ತಾರೆ. ಡೆಫಿನೆಟ್ಲಿ ನನಗೆ ಕಾಲ್ ಮಾಡಿ ಸಹ ಹೇಳ್ತಿದ್ದಾರೆ, ಅವರ ಅನುಭವಗಳು ಸಹ ಹೇಳ್ತಿದ್ದಾರೆ. ಈ ಒಂದು ಮಂತ್ರ ಮಾಡಿದ್ರೆ ನಮ್ಗೆ ಈ ರೀತಿ ರಿಸಲ್ಟ್ ಕೊಟ್ಟಿದೆ, ಈ ಒಂದು ನೀವು ಪರಿಹಾರ ಏನು ಹೇಳಿದ್ದೀರಾ ಅದು ಮಾಡಿರೋದಕ್ಕೆ ನಮಗೆ ಈ ರೀತಿ ಇದೆ, ನಿಮ್ಮ ಕುಂಕುಮ ಆಗಿರ್ಬೋದು ಇತ್ಯಾದಿ ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ಅದೇ ರೀತಿ ಈ ಒಂದು ಸ್ವಿಚ್ ವರ್ಡ್ನ ನೀವು ಉಪಯೋಗ ಮಾಡಿ ಬಳಸಿ. UPI ಪಿನ್ ಆಗಿ ಅಥವಾ ನಿಮ್ಮ ಒಂದು ATM ಪಿನ್ ಥರ ಈ ಒಂದು ನಂಬರ್ನ ಬಳಸಿ. ಸಿಂಪಲ್ ಆಗಿದೆ, ಏನು ದೊಡ್ಡ ಸಮಸ್ಯೆ ಏನಿಲ್ಲ. ಪಿನ್ ಚೇಂಜ್ ಮಾಡ್ಕೊಳ್ಳೋದು ಆಪ್ಷನ್ ಇದ್ದೇ ಇರ್ತದೆ, ಅದನ್ನು ಚೇಂಜ್ ಮಾಡಿ ಈ ಒಂದು ಪಿನ್ನ ಜನರೇಟ್ ಮಾಡ್ಕೊಳ್ಳಿ. 122507
507 ತುಂಬ ನಮಗೆ ಈಸಿಯಾಗಿ ಹಣವನ್ನು ತಂದುಕೊಡುತ್ತೆ. ಹಾಗಂತ ಕೆಲಸ ಮಾಡದೇರೇ ಬರುತ್ತಾ ಅಂದರೆ ಇಲ್ಲ. ನಾವು ಮಾಡೋ ಒಂದು ಕೆಲಸಗಳಲ್ಲಿ ಜೊತೆಗೆ ಇನ್ನೊಂದು 2-3 ಕೆಲಸಗಳು ಆ್ಯಡ್ ಮಾಡಿ ಕೊಡಬಹುದು. ಅನೇಕ ಮಾರ್ಗಗಳಿಂದ ನಮಗೆ ಹಣ ಬರೋ ಒಂದು ದಾರಿನ ಇದು ಸೃಷ್ಟಿ ಮಾಡಿಕೊಡುತ್ತೆ. ಸೊ ಲೇಟ್ ಮಾಡದೆ ಈ ಒಂದು ಸ್ವಿಚ್ ವರ್ಡ್ ಪ್ರಯೋಗವನ್ನು ಮಾಡಿ ನೋಡಿ. ಪಾಸಿಟಿವ್ ಇಂಟೆನ್ಷನಿಂದ ಮಾತ್ರ ಆಗುತ್ತಾ ಇಲ್ಲೋ ನಮ್ಮ ಮೈಂಡ್ಸೆಟ್ ಕಾನ್ಸೆಪ್ಟ್ ನಮ್ಮ ವಿಡಿಯೋಗಳಲ್ಲಿ ಇಲ್ಲ, ನಮ್ಮಲ್ಲಿನೂ ಇಲ್ಲ. ಸೊ ಆಗುತ್ತೆ ಅಂತ ನಂಬಿ ಮಾಡಿರಿ, ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.